ಹಾಯ್ ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಬ್ಲಾಗ್ ಇದು. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ಒಂದು ಮಧ್ಯಾಹ್ನ 11ರಿಂದ 12 ಗಂಟೆ ಆಗಿರ್ಬೋದು ಅನಿಸುತ್ತೆ. ಕನ್ಫರ್ಮ್ ಆಗಿ ನನಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿರೋದ್ರಿಂದ ನಾನು ತುಂಬ ಲೇಟಾಗಿ ಇದ್ದೆ. ಲೇಟಾಗಿ ಅಂದರೆ ಒಂದು 10 ಗಂಟೆ 11 ಗಂಟೆ ಅಷ್ಟೊತ್ತಿಗೆ ಇದ್ದೆ. ಹುಡುಗಿ ನೀನು ಬಾರಿ ಹುಡುಗಿ, ಬೇಡ ಗುಡುಗುಡು ಗುಡುಗಿ, ಮೇಲು ನೋಟಕ್ಕೆ ಕುಂಬಾರಂ ಕಡಿಗಿ ನಡೆಯಬೇಕು. ನನ್ನ ಅದೃಷ್ಟಕ್ಕೆ ಪಾಪನು ಕೂಡ ಒಂದು 10:30 11 ಗಂಟೆ ತನಕ ನಾನು ಎದ್ದಿದ್ರು ಇನ್ನೂ ಮಲಗಿದ್ರು. ಸೊ ಅವರು ಎದ್ದೇಳೋ ಅಷ್ಟರಲ್ಲಿ ನಾನು ಅವ್ರಿಗೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಅವ್ರು ಯಾಕೆ ಇವತ್ತು ಇಷ್ಟು ಲೇಟಾಗಿ ಎದ್ದೇಳಿದ್ರು ಅವರು ಕೂಡ ಅಂತ ಹೇಳಿದ್ರೆ, ನಿನ್ನೆ ಹಬ್ಬ ಆಗಿರೋದ್ರಿಂದ ಅದು ಇದು ದೀಪದ ಆರತಿ ಇತ್ತು ಆ್ಯಂಡ್ ಅವ್ರಿಗೆ ಇದು ತಟ್ಟೆ ಎಲ್ಲ ಮಡಗಿ ಶಾಸ್ತ್ರ ಎಲ್ಲ ಇತ್ತಲ್ವ. ಸೊ ಅದರಿಂದ ಅವರು ಕೂಡ ಅಷ್ಟಾಗಿ ನಿದ್ದೆ ಮಾಡಿರಲಿಲ್ಲ. ಅದರಿಂದ ನಿನ್ನೆ ನಿದ್ದೆನ ಅವರು ಇವತ್ತು ಮಾಡ್ಕೋತಾ ಇದ್ರು. ನಾನಿಲ್ಲಿ ಪಾಪು ಟಿಫನ್ಗೆ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಫಸ್ಟ್ಗೆ ನಾನಿಲ್ಲಿ ತುಪ್ಪ, ಸಾಸಿವೆ, ಜೀರಿಗೆ ಹಾಗೆ ಈರುಳ್ಳಿ, ಕ್ಯಾರೆಟ್, ತುರಿದಿರೋ ಅಂತಹ ಕ್ಯಾರೆಟ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ. ಅದಾಗಿದ ನಂತರ ಫಸ್ಟೇ ನಾನು ಶಾವಿಗೆನ ಬೇಯಿಸಿ ಇಟ್ಕೊಂಡಿರ್ತೀನಿ. ಆ ಶಾವಿಗೆನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ನ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಶಾವಿಗೆ ಉಪ್ಪಿಟ್ಟು. ಆ್ಯಂಡ್ ನಾನಿಲ್ಲಿ ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳಿ ಟೊಮೊಟೊ ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ. ನಾರ್ಮಲ್ ಚಿತ್ರಾನ್ನ ಹೇಗೆ ಮಾಡ್ಕೋತೀರಾ ಅದೇ ಥರನೇ ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಥರ ಮಾರ್ನಿಂಗ್ ಟಿಫನ್ಗೆ ಟೊಮೊಟೊ ಚಿತ್ರಾನ್ನ ಮಾಡ್ಕೋತಾ ಇದ್ದೆ. ನನಗೆ ಅಷ್ಟು ಮೂಡಿಲ್ಲ ಟಿಫನ್ ಮಾಡ್ಕೊಳ್ಳಿಕ್ಕೆ, ಏನೋ ಮಾಡಿ ತಿನ್ನಬೇಕಲ್ಲ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನಿಮ್ಗೊಂದಷ್ಟು ಡೆಕೋರೇಷನ್ಸ್ ಐಟಮ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೂ ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ಇದ್ದೀನಿ, ಅದಕ್ಕೆ ಹೆಲ್ಪ್ ಆಗುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ. ಸದ್ಯಕ್ಕೆ ಇದೊಂದನ್ನು ಅಷ್ಟೇ ನಾನು ಜೋಡಿಸಿರೋದು ಅಂದರೆ ಮೇಕ್ ಓವರ್ಗೆ ಅಂತ ತರಿಸಿದಂತಹ ಪ್ರಾಡಕ್ಟ್ ಇದು. ಆ್ಯಂಡ್ ಇನ್ನೂ ಒಂದು ನೈಫ್ ಕಟರ್ಸು, ಈ ಥರ ಒಂದು 8-7 ಚಾಕೋಸ್ ಏನೋ ಮಾಡಿತ್ತು. ಆ್ಯಂಡ್ ಮತ್ತು ಕಟ್ ಮಾಡುವಂತಹ ಮಣ ಇತ್ತು. ಆ್ಯಂಡ್ ಪ್ಲಾಸ್ಟಿಕ್ ಗ್ಲಾಸ್, ಅದು ಆ್ಯಕ್ಚುಲಿ ಗಾಜಿನ ಬಾಟ್ಲು, ಗಾಜಿಂದು ಲೋಟ ಅಂತ ಆರ್ಡ್ರ್ ಮಾಡಿದೆ, ಬಟ್ ಅದು ಪ್ಲಾಸ್ಟಿಕ್ಕು. ಅದು ನಂಗೆ ಅಷ್ಟಾಗಿ ಇಷ್ಟ ಆಗಿಲ್ಲ ಅಂತ ಇಟ್ಟಿದ್ದೀನಿ, ತೋರಿಸ್ತೀನಿ. ಈ ಥರ ಇದೆ, ಇದೊಂಥರ ಇಷ್ಟ ಆಗಿಲ್ಲ, ಸಿಕ್ಕಾಪಟ್ಟೆ ಧೂಳು ಅನ್ನಿಸ್ತು ಆ್ಯಂಡ್ ಹಳೇದಾಗಿರೋ ಥರ ಅನ್ನಿಸ್ತು. ಸೊ ಅದಕ್ಕೆ ಯೂಸ್ ಮಾಡಿಲ್ಲ. ಆ್ಯಂಡ್ ನನಗೆ ಸ್ವಲ್ಪ ಲೈಟಾಗಿ ಕೋಲ್ಡ್ ಆಗಿತ್ತು ಅಂತ ಹೇಳಿ ನಾನಿಲ್ಲಿ ಶುಂಠಿ ಕಾಫಿನ ಮಾಡ್ಕೋತಾ ಇದ್ದೆ. ಹಬ್ಬ ಅಂದಮೇಲೆ ಕೇಳಬೇಕಾ, ತೊಳೆಯೋದು ಗುಡಿಸೋದು ಇದ್ದೇ ಇರುತ್ತೆ. ಸೊ ಇದರಿಂದ ಸ್ವಲ್ಪ ನೀರಲ್ಲಿ ಜಾಸ್ತಿ ಕೆಲಸ ಮಾಡಿದ್ದಕ್ಕೆ ನನಗೆ ಕೋಲ್ಡ್ ಆಗಿತ್ತು, ಆದ್ದರಿಂದ ನಾನಿಲ್ಲಿ ಶುಂಠಿ ಕಾಫಿನ ಮಾಡ್ಕೋತಾ ಇದ್ದೆ. ಆ್ಯಂಡ್ ನೀವು ಯಾವತ್ತೂ ಶುಂಠಿನ ಜಜ್ಜಿ ಹಾಕೋದು, ಕಟ್ ಮಾಡಿ ಹಾಕೋದು ಆ ಥರ ಮಾಡಿಬಿಡಿ. ತುರಿದು ಹಾಕಿ ಅದರಿಂದ ತುಂಬ ಚೆನ್ನಾಗಿ ಇರುತ್ತೆ ಆ್ಯಂಡ್ ಒಂದೊಳ್ಳೆ ಫ್ಲೇವರ್ ಸಿಗುತ್ತೆ ಅದರಿಂದ. ಸೊ ನನಗೆ ಆ ಥರ ಮಾಡ್ಕೊಂಡು ಕುಡಿದ್ರೇ ಕಂಫರ್ಟೇಬಲ್. ಆ್ಯಂಡ್ ಅದನ್ನು ಕುಡ್ದಾದ್ಮೇಲೆ ನನಗೆ ಸ್ವಲ್ಪ ಕಂಫರ್ಟೇಬಲ್ ಅನ್ನಿಸ್ತು. ಹಾಗೆ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. ಪಾಪುಗೆ ಟಿಫನ್ ಮಾಡಿ ಮತ್ತೆ ಮಲಗಿಸ್ಬಿಟ್ಟೆ ನಾನು. ಮತ್ತು ಏನು ಅವ್ರು ಜಾಸ್ತಿ ಆಟ ಆಡಲಿಲ್ಲ. ಅದಾದಮೇಲೆ ಮತ್ತೆ ಸಂಜೆಗೆ ಅಂತ ಹೇಳಿ ನಾನು ಪಾಪುಗೆ ಇಲ್ಲಿ ಒಂದು ಹೆಲ್ತಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಅದಕ್ಕೆ ಏನೆಲ್ಲ ಬೇಕು ಅಂದರೆ ಕ್ಯಾರೆಟ್, ಬಾಳೆಹಣ್ಣು, ಬನಾನಾ ಆ್ಯಂಡ್ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಸಾಫ್ಟಾಗಿ. ಆ್ಯಂಡ್ ಅದಾದಮೇಲೆ ಕಾದಿರೋ ತವಕ್ಕೆ ನಾನಿಲ್ಲಿ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ. ಫಸ್ಟ್ ಟೈಮ್ ಕರೆಕ್ಟಾಗಿ ಬರದೇ ಇರ್ಬೋದು ಆ್ಯಂಡ್ ಎರಡನೇ ಸತಿಗೆ ನಿಜವಾಗ್ಲೂ ತುಂಬ ಸಖತ್ತಾಗಿ ಬರುತ್ತೆ. ಆ್ಯಂಡ್ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸ್ವಲ್ಪ ಸ್ವೀಟ್ ಇರೋದ್ರಿಂದ ಯಾವುದೇ ಥರದ ಸ್ವೀಟ್ಗಳನ್ನ ಬಳಸಬೇಡಿ. ಅಂದರೂ ಬೇಕೇ ಬೇಕು ಪಾಪುಗೆ ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ. ಬೆಲ್ಲದಲ್ಲೂ ಅಷ್ಟೇ ಆರ್ಗ್ಯಾನಿಕ್ ಬೆಲ್ಲನ ಬಳಸಿ, ನಾರ್ಮಲ್ ಬೆಲ್ಲನ ಬಳಸೋದು ಅಷ್ಟು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ನೀವು ಎಣ್ಣೆ ಬದಲು ಇಲ್ಲಿ ತುಪ್ಪನ ಬಳಸಿ. ನಾವು ಮಕ್ಕಳಿಗೆ ತುಪ್ಪನೇ ಕೊಡೋದ್ರಿಂದ ಎಣ್ಣೆ ಬೇಡ, ಜಿಡ್ಡಾಗುತ್ತೆ. ಸೊ ಸ್ವಲ್ಪ ತುಪ್ಪನೇ ಕೊಡಿ. ಫಸ್ಟ್ ಟೈಮ್ ಚೆನ್ನಾಗಿ ಬರಲ್ಲ, ಬಟ್ ಸೆಕೆಂಡ್ ಟೈಮ್ ತುಂಬ ಟೇಸ್ಟಿ ಆಗಿರುತ್ತೆ ಆ್ಯಂಡ್ ಅದು ಕಚ್ಕೊಳ್ಳೋದು ಆ ಥರದ್ದೆಲ್ಲ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಡೆಫಿನೆಟಾಗಿ ನಿಮ್ಮ ಮಗು ತುಂಬ ಚೆನ್ನಾಗಿ ಇದನ್ನು ತಿನ್ನುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.